ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕಕ್ಕೆ 2 ಮೆಗಾ ಪ್ರಾಜೆಕ್ಟ್ಗಳನ್ನು ತಂದ ಕುಮಾರಸ್ವಾಮಿ ನರೇಂದ್ರ ಮೋದಿಯವರ ಮುದ್ರೆ ಒತ್ತಿಸಿದ್ದಾರೆ. ಮೋದಿಯವರಿಂದಲೇ ಇಲ್ಲಿ ಮತ್ತೆ ಕರ್ನಾಟಕಕ್ಕೆ ದೊಡ್ಡ ಬಲ ಕೊಡುವಂಥ 2 ಮೆಗಾ ಪ್ರಾಜೆಕ್ಟ್ಗಳಿಗೆ ಚಾಲನೆ ಕೊಡೋದಕ್ಕೂ ಕೂಡ ಈಗ ಸಮಯ ಸನ್ನಿಹಿತವಾಗಿದೆ. ಕುಮಾರಸ್ವಾಮಿ ಅವರು ಏನು ಪ್ರಾಮಿಸ್ ಮಾಡಿದ್ರೋ ಅದನ್ನು ಕಡೆಗೂ ಕರ್ನಾಟಕಕ್ಕೆ ತರುವಲ್ಲಿ ಯಶಸ್ವಿಯಾಗೇ ಬಿಟ್ರ. ಇದು ತುಂಬ ಮಹತ್ವಪೂರ್ಣವಾಗಿದೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ, ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿರೋ ಕುಮಾರಸ್ವಾಮಿ ಈಗ ಹೈಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಬಿಗ್ ಸ್ಟೆಪ್ಪನ್ನು ತಗೊಳ್ತಿರೋದು. ಹೈಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಶಾಕ್ ಕೊಟ್ಟ ದಳಪತಿ. ಡೀಟೇಲ್ಸ್ 1 by 1 ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಅವ್ರಿಗೆ ಹೆಲ್ತ್ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ನಾಯಕರೆಲ್ಲ ಓಪನ್ ಆಗಿ ಫಸ್ಟ್ ಅವ್ರು ಹೆಲ್ತ್ ಸರಿ ಮಾಡ್ಕೊಳ್ಳಿ ಅನ್ನೋ ತನಕ ಅವ್ರ ರಾಜಕೀಯ ಎದುರಾಳಿಗಳು ಮಾತಾಡಿದ್ದನ್ನು ಗಮನಿಸಿದ್ದೀವಿ. ಮತ್ತು ಈಗ ಮಂಡ್ಯದಲ್ಲಿ ಜೋರು ಜಟಾಪಟಿ ಆಯ್ತು. ನಿನ್ನೆ ಕೈಗಾರಿಕೆ ತರೋದಕ್ಕೆ ನಾನು ರೆಡಿ ಇದ್ದೀನಿ, ಮಂಡ್ಯಗೆ ಬಹಳ ನಿರೀಕ್ಷೆಯಲ್ಲಿದ್ದಾರೆ ಜನ. ಆದರೆ ರಾಜ್ಯದ ಸರ್ಕಾರ, ಇಲ್ಲಿನ ರಾಜ್ಯ ಸರ್ಕಾರ ಸಹಕಾರ ಕೊಡ್ತಿಲ್ಲ ಅಂತ, ಅದಕ್ಕೆ ಅಲ್ಲಿ ಕಾಂಗ್ರೆಸ್ ಶಾಸಕರು 100 ಎಕರೆ ಇಲ್ಲೇ ಕೊಡ್ತೀವಿ ತೊಗೊಂಡು ಬರಲಿ ಕೈಗಾರಿಕೆನ ಅಂತ ಸವಾಲು ಹಾಕಿದ್ರು. ಏನು ಮಾಡ್ತಿಲ್ಲ ಕುಮಾರಸ್ವಾಮಿ ಅವರು. ಸುಮ್ಮನೆ ಇಲ್ಲಿ ಬಂದಾಗ ಅಪರೂಪಕ್ಕೆ ಬಂದು ಮಾತಾಡಿ ಹೋಗೋದು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಮುಗಿಬಿದ್ದಿದೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಟೀಮ್ ಮತ್ತು ಕುಮಾರಸ್ವಾಮಿ ಅವರ ನಡುವೆ ಯಾವ ರೀತಿ ಜಟಾಪಟಿ ನಡೀತಾನೆ ಇರುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀವಿ ನಾವು. ಇತ್ತೀಚೆಗಷ್ಟೇ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ಬಹಳಷ್ಟು ಸೀಕ್ರೆಟ್ಸ್ ಸಿಡ್ದೆತ್ತಿದ್ರು. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲ, ತನಗೆ DCM ಆಗೋದಕ್ಕೆ ಆಫರ್ ಇತ್ತು, BJP ಸೇರೋದಕ್ಕೆ ಕರೆದಿದ್ರು, ಜೈಲ ಅಥವಾ ಕುರ್ಚಿನ ಅಂತ ಆಫರ್ ಇತ್ತು ಅಂತೆಲ್ಲ. ಅದಕ್ಕೆ ಕುಮಾರಸ್ವಾಮಿ ಅವರು ಡಿಚ್ಚಿ ಕೊಟ್ಟಿದ್ದಾರೆ. ಹೌದು, ನಂಗೆ CM ಆಗೋಕ್ಕೆ ಆಫರ್ ಇತ್ತು, ಇಂಥದ್ದೆಲ್ಲ ಸಿಂಪತಿ ಗಿಟ್ಸೋಕೆ ಹೋಗಬೇಡಿ, ನನಗೆ CM ಆಗೋದಕ್ಕೆ ಆಫರ್ ಇತ್ತು ಅಂದರೆ BJP ಸೇರಿದ್ರೆ ಅಂತನೋ ಯಾವ ರೀತಿನೋ ಒಟ್ಟಿನಲ್ಲಿ ಅವ್ರು ಹೇಳಿದರು ಕುಮಾರಸ್ವಾಮಿ ಅವರು. ಈಗೆಲ್ಲ ಪಕ್ಷದ ಹೈಕಮಾಂಡ್ ನಾಯಕರಿಗೆ ಬ್ಲ್ಯಾಕ್ ಮೇಲ್ ಮಾಡೋಕೆ ಏನೇನೋ ಮಾತಾಡ್ತಿದ್ದಾರೆ ಅಂತ. ಅಲ್ಲಿ ತನಕ ಜಟಾಪಟಿಗಳೆಲ್ಲ ತೀವ್ರವಾಗಿವೆ. ಈ ಹೊತ್ತಲ್ಲಿ ಕುಮಾರಸ್ವಾಮಿ ಅವರು ರಾಜ್ಯದ ಅಭಿವೃದ್ಧಿಯ ನಿಟ್ಟಿನಿಂದ 2 ಮೆಗಾ ಪ್ರಾಜೆಕ್ಟ್ಗಳನ್ನು ನರೇಂದ್ರ ಮೋದಿ ಅವರಿಂದ ಮುದ್ರೆ ಒತ್ತಿಸ್ಕೊಂಡು ಈಗ ಗಮನ ಸೆಳೀತಾ ಇರೋದು ಯಾವ್ಯಾವುದು ಹಾಗಾದರೆ. ಈಗಾಗಲೇ ಹಿಂದೆ ಭರವಸೆ ಕೊಟ್ಟಿದ್ರು, ಅದು ಹಲವರ ಆಶಾಕಿರಣದಂತೆ ಕಂಡು ಬಂದಿತ್ತು. ಈಗ ಕೆಲಸ ಶುರು ಮಾಡುವ ಮೂಲಕ ಇಂಪ್ಲಿಮೆಂಟ್ ಮಾಡುವಂಥ ಮುಹೂರ್ತನೂ ಫಿಕ್ಸ್ ಆಗಿದೆ. ನರೇಂದ್ರ ಮೋದಿ ಅವರ ನಾಯಕತ್ವದ ಸರ್ಕಾರದಲ್ಲಿ ರಾಜ್ಯದ ಪ್ರತಿಷ್ಠಿತ, ನಮ್ಮ ರಾಜ್ಯದ ಹೆಮ್ಮೆ HMT ಮತ್ತು ಭದ್ರಾವತಿಯ, ಕರ್ನಾಟಕದ ಎಷ್ಟೋ ಜನರ ಜೀವನಾಡಿ ಅಂತಿದ್ದಂತಹ ಭದ್ರಾವತಿ ಉಕ್ಕಿನ ಕಾರ್ಖಾನೆ, ಸರ್ ಎಂ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗೆ ಮರುಜೀವ ಕೊಡೋದಕ್ಕೆ ಈಗ ಹಿಂದೆ ತೀರ್ಮಾನ ಆಗಿತ್ತಲ್ವ, ಆ ಕೆಲಸ ಶುರುವಾಗ್ತಾ ಇದೆ. ಏನೇನು ಸಿದ್ಧತೆಗಳು ಬೇಕೋ ಅದನ್ನೆಲ್ಲ ಆರಂಭಿಸಿದ್ದಾರೆ ಕುಮಾರಸ್ವಾಮಿ ಅವರು. ಕೇಂದ್ರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತೆ ಸಚಿವ ಕುಮಾರಸ್ವಾಮಿ ಅವರು ಈಗ ಇದರ ಕೆಲಸ ಶುರುವಾಗ್ತಿದೆ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಗುರುವಾರ ಅಷ್ಟೇ ಸುದ್ದಿಗೋಷ್ಠಿ ಕರೆದ್ರು. ಈ 2 ಕಾರ್ಖಾನೆಗಳ ಪುನರುಜ್ಜೀವನಕ್ಕೋಸ್ಕರ ಸಂಬಂಧಪಟ್ಟವರ ಜೊತೆಗೆ ಮಾತುಕತೆ ಎಲ್ಲ ನಡೆಸಿ ರಿಪೋರ್ಟ್ ರೆಡಿಯಾಗಿದೆ. ನೀತಿ ಆಯೋಗದ ಸದಸ್ಯ ಡಾಕ್ಟರ್ VK ಸಾರಸ್ವತ್ ಅವರು HMT ಕಾರ್ಖಾನೆಯ ಪುನಶ್ಚೇತನದ ಬಗ್ಗೆ ಮಹತ್ವದ ವರದಿಯನ್ನೇ ಕೊಟ್ಟಿದ್ದಾರೆ. ಬೃಹತ್ ಕೈಗಾರಿಕೆ ಸಚಿವಾಲಯದ ಉನ್ನತ ಅಧಿಕಾರಿಗಳು, HMT ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ VK ಸಾರಸ್ವತ್ ಅವರೊಂದಿಗೆ ನವದೆಹಲಿಯಲ್ಲಿ ಹಲವು ಸುತ್ತಿನ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಿ ರಿಪೋರ್ಟ್ ರೆಡಿಯಾಗಿದೆ. ಜಪಾನ್ ದೇಶದಿಂದ ತಾಂತ್ರಿಕ ಸಹಕಾರ ಪಡೆಯುವ ಬಗ್ಗೆ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರ ನೇತೃತ್ವದಲ್ಲಿ ತಂಡವನ್ನು ಆ ದೇಶಕ್ಕೆ ಕಳಿಸಿದ್ದೆ ಮತ್ತು ಆ ನಿಟ್ಟಿನಲ್ಲಿ ಎಲ್ಲ ಈಗ ವರದಿ ರೆಡಿಯಾಗಿ ಕೆಲಸ ಶುರುವಾಗುವ ಸಮಯ ಬಂದಿದೆ. ನರೇಂದ್ರ ಮೋದಿ ಅವರಿಂದ ಮುದ್ರೆ ಬಿದ್ದ ಕಾರಣದಿಂದಾಗಿ ರಾಜ್ಯದ ಅಭಿವೃದ್ಧಿಗೆ 2 ಮೆಗಾ ಪ್ರಾಜೆಕ್ಟ್ಗಳು ಫೈನಲ್ ಆಗಿರೋದನ್ನು ಘೋಷಿಸಿದ್ದಾರೆ ಕುಮಾರಸ್ವಾಮಿ ಅವರು. ಮಂಡ್ಯ ಜಿಲ್ಲೆಯಲ್ಲಿ ಕೈಗಾರಿಕಾ ಸ್ಥಾಪನೆ ಮಾಡಬೇಕು ಅನ್ನೋದು ನನ್ನ ಅಭಿಲಾಷೆ. ಆದರೆ ರಾಜ್ಯ ಸರ್ಕಾರ ಸಹಕಾರ ಕೊಡಿ ಅಂತ ಕೇಳ್ತಾನೆ ಇದ್ದೀನಿ, ಅದಕ್ಕೆ ಸಹಕಾರ ಪೂರಕವಾಗಿ ಸಿಗ್ತಿಲ್ಲ. ದೆಹಲಿ ಮಟ್ಟದಲ್ಲಿಯೂ ಮಂಡ್ಯದಲ್ಲಿ ಉದ್ಯಮ ಸ್ಥಾಪಿಸೋ ಬಗ್ಗೆ ಎಷ್ಟೋ ಜನ ಉದ್ದಿಮೆದಾರರ ಜೊತೆ ಮಾತುಕತೆ ನಡೆಸಿದ್ದೀನಿ ಅಂತ ಅವ್ರು ಹೇಳ್ತಿದ್ದಾರೆ. ಈಗ ಪ್ರಮುಖವಾಗಿ ಎಷ್ಟೋ ವರ್ಷಗಳ ಬೇಡಿಕೆ ಮತ್ತು ಸಿದ್ದರಾಮಯ್ಯನವ್ರ ಸರ್ಕಾರದ ಮೇಲೂ ನಿರೀಕ್ಷೆ ಇತ್ತು. ಬರೋ ಸರ್ಕಾರ ಎಲ್ಲ ಕೇಳ್ತಾ ಇದ್ರು ಜನ, ಭದ್ರಾವತಿ ಉಕ್ಕಿನ ಕಾರ್ಖಾನೆ ಉತ್ಕೃಷ್ಟ ಗುಣಮಟ್ಟದ ಉಕ್ಕನ್ನು ಅಲ್ಲಿ ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡೋದ್ರಲ್ಲಿ ಹೆಸರುವಾಸಿಯಾಗಿತ್ತು ನಮ್ಮ ಕರ್ನಾಟಕ. ನಮ್ಮ ಭದ್ರಾವತಿ ಎಷ್ಟೋ ಜನರ ಜೀವನವನ್ನು ಕಟ್ಟಿಕೊಟ್ಟಿತ್ತು. ಲೆಕ್ಕವಿಲ್ಲದಷ್ಟು ಜನರ ಜೀವನ ಅಂದರೆ ಉದ್ಯೋಗದ ಮೂಲಕ ಅಲ್ಲಿ ಬದುಕು ನಿರ್ಮಾಣವಾಗಿತ್ತು. ಆದರೆ ಅದಕ್ಕೆ ಸ್ಥಗಿತ ಆಗೋಯಿತು. ಸ್ಥಳೀಯವಾಗಿ ಸಪ್ಲೈ ಪ್ರಾಬ್ಲಮ್ಮು, ಬೇರೆ ಬೇರೆ ಕಾರಣಗಳಿಂದಾಗಿ ಅದನ್ನು ಎಷ್ಟೋ ಜನ ಪ್ರಯತ್ನ ಮಾಡಿದ್ರು, ಹೇಳಿದ್ರು, ಕೇಳಿದ್ರು, ಆಗಲಿಲ್ಲ. ಈಗ ಕುಮಾರಸ್ವಾಮಿ ಅವರು ಇಷ್ಟು ವರ್ಷಗಳ ಬಳಿಕ ಈ ಉಕ್ಕಿನ ಕಾರ್ಖಾನೆಯನ್ನು
ಮತ್ತೆ ಪುನಶ್ಚೇತನಗೊಳಿಸೋದಕ್ಕೆ ಕಾಯಕಲ್ಪವನ್ನು ರೆಡಿ ಮಾಡಿದ್ದಾರೆ HMT ಕೂಡ. ಶತಮಾನದ ಇತಿಹಾಸ ಇರುವಂತಹ ಭದ್ರಾವತಿ ಜನತೆಯ VISL ಕಾರ್ಮಿಕರಿಲ್ಲದೆ 2 ದಶಕಗಳಿಂದ ಸಿಕ್ಕಾಪಟ್ಟೆ ಆರ್ಥಿಕ ನಷ್ಟಕ್ಕೆ ಒಳಗಾಗಿ ಅಲ್ಲೆಲ್ಲ ಸಮಸ್ಯೆ ತಲೆದೋರಿತ್ತು ಮತ್ತು ಓಪನ್ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ. 2022 ಅಕ್ಟೋಬರ್ನಲ್ಲಿ ಬೀಗ ಮುದ್ರೆ ಬಿತ್ತದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆದಾಗ್ನಿಂದನೂ ಕಾರ್ಖಾನೆ ಪುನಶ್ಚೇತನಕ್ಕೆ ತಾನು ತುಂಬ ಪ್ರಯತ್ನ ಮಾಡಿದ್ದೆ, ಸಾಧ್ಯವಾಗಿರಲಿಲ್ಲ. ಈಗ ಕೇಂದ್ರ ಮಂತ್ರಿಯಾಗಿ ಅದಕ್ಕೊಂದು ಅವಕಾಶ ಸಿಕ್ಕಿದೆ ಅನ್ನೋ ಮಾತನ್ನು ಅವ್ರು ಆಡಿದರು. VISLಗೆ ಮರುಜೀವ ಕೊಡೋದಕ್ಕೆ ಖಂಡಿತ ನಾನು ಎಲ್ಲ ಪ್ರಯತ್ನ ಮಾಡ್ತೀನಿ ಅಂತ. ಈಗ ಅದು ಸಾಕಾರವಾಗ್ತದೆ. 10,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬಂಡವಾಳ ಹೂಡಿಸೋದಕ್ಕೆ ತಯಾರಿಯಾಗಿದೆ. 50ಕ್ಕೂ ಹೆಚ್ಚು ದೇಶಗಳಿಗೆ ಕಬ್ಬಿಣ ಮತ್ತು ಉಕ್ಕು ಉತ್ಪನ್ನ ಪೂರೈಕೆ ಮಾಡ್ತಿತ್ತು ಈ ಕಾರ್ಖಾನೆ ಅನ್ನೋದು ನಮ್ಮ ಹೆಮ್ಮೆ, ಕನ್ನಡಿಗರ ಹೆಮ್ಮೆ. 2ನೇ ಹಂತದಲ್ಲಿ ಈಗ VISLಗೆ ಬಂಡವಾಳ ಹೂಡಿಕೆಗೆ ತೀರ್ಮಾನ ಆಗಿದೆ ಅನ್ನೋದನ್ನು ಅಲ್ಲಿನ MP ಕೂಡ ಮಾಹಿತಿ ಕೊಟ್ಟಿದ್ರು. ಈಗ ಕುಮಾರಸ್ವಾಮಿ ಅವರು ಈ ಬಗ್ಗೆ ಏನೇನು ಆಗಿದೆ, ಎಲ್ಲಿ ತನಕ ಬಂದಿದೆ ಅಪ್ಡೇಟ್ಸ್ ಅನ್ನೋದನ್ನು ಹೇಳ್ತಿದ್ದಾರೆ. ಮತ್ತು ಸುಧಾರಿತ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಜಪಾನ್ ಮಾಡೆಲನ್ನು, ಅಲ್ಲಿನ ಟೆಕ್ನಾಲಜಿಯನ್ನು ಅಳವಡಿಸಿಕೊಂಡು HMT ಮತ್ತು ಭದ್ರಾವತಿ ಕಾರ್ಖಾನೆಗಳಿಗೆ ಮರುಜೀವ ಕೊಡಲಾಗತ್ತೆ ಅನ್ನುವ ಘೋಷಣೆಯನ್ನು ಮೊಳಗಿಸಿದ್ದಾರೆ. ಭದ್ರಾವತಿಯ ಉಕ್ಕಿನ ಕಾರ್ಖಾನೆ ಅಂದ್ರಂತೂ ಒಂದು ಸೆಂಟಿಮೆಂಟ್ ಇದೆ ಕರ್ನಾಟಕದ ಜನಕ್ಕೆ. ಯಾಕಂದರೆ ಮೈಸೂರು ಅರಸರ ಕೊಡುಗೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಭದ್ರಾವತಿಯಲ್ಲಿ ಕಬ್ಬಿಣ ಕಾರ್ಖಾನೆ ಮಾಡಬೇಕು ಅಂತ ಕೇಳಿಕೊಂಡಾಗ ಆ ಒಂದು ಯೋಜನೆಯನ್ನು ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಾಯಿ ಕೆಂಪನಂಜಮ್ಮಣ್ಣಿ ಅವರು ಒಡವೆ ಅಡ ಇಟ್ಟು ಬ್ರಿಟಿಷರ ಬಳಿ ಹಣ ತಂದು ಕೊಟ್ಟಿದ್ದರು. ಅಂತಹ ಒಂದು ಕಾರ್ಖಾನೆಯನ್ನು ಉಳಿಸೋದಕ್ಕೆ ಹೆಮ್ಮೆ ಕನ್ನಡಿಗನೇ ಬರಬೇಕಾಯಿತು ಅನ್ನೋ ರೀತಿಯಲ್ಲೆಲ್ಲ ಒಂದು ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. HMTಗೂ ಮರುಜೀವ ಸಿಗಲಿದೆ ಅನ್ನೋದು ಕನ್ನಡಿಗರಿಗೆ ಬಹಳ ಸಂತಸದ ವಿಷಯ. ಜಾಬ್ ಕ್ರಿಯೇಷನ್ ವಿಚಾರದಲ್ಲೂ ಇದು ಖಂಡಿತ ಹೆಲ್ಪ್ ಆಗುತ್ತೆ. ಈಗ ಏನು ಜಪಾನಿನ ತಂತ್ರಜ್ಞಾನವನ್ನು, ಅಲ್ಲಿನ ತಾಂತ್ರಿಕ ಸಹಕಾರವನ್ನು ಪಡೆದು ಇದನ್ನು ಅಭಿವೃದ್ಧಿಪಡಿಸೋದಕ್ಕೆ ಈಗಾಗಲೇ ಹೇಳಿದ ಹಾಗೆ ಮುಂದಾಗ್ತಿರೋದು. ಕುಮಾರಸ್ವಾಮಿ ಅವರು ಈ 2 ಮೆಗಾ ಪ್ರಾಜೆಕ್ಟ್ಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಕರ್ನಾಟಕದಲ್ಲಿ ಒಂದು ಕಡೆ. ಮತ್ತು ಕಾರ್ಯಕರ್ತರನ್ನು ಹುರಿದುಂಬಿಸೋದಕ್ಕೂ ಕೂಡ ಈಗ ಕೆಲಸ ಶುರು ಮಾಡಿದ್ದಾರೆ. ಅಂದರೆ ಮಹತ್ವದ ಮೀಟಿಂಗು, ಅನುದಾನ ತಾರತಮ್ಯದ ಕುರಿತು JDS ಶಾಸಕರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕೋಲಾರ ಜಿಲ್ಲೆಯ ಶಾಸಕರು, ಶ್ರೀನಿವಾಸಪುರ ಶಾಸಕರು, JDS ಶಾಸಕರು, ಸಿದ್ದರಾಮಯ್ಯನವರು JDS ಮತ್ತು BJP ಶಾಸಕರು ಕ್ಷೇತ್ರಗಳಿಗೆ ಅನುದಾನವನ್ನೇ ಕೊಡ್ತಿಲ್ಲ, ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಈಗ ಹೈಕೋರ್ಟ್ ಮೆಟ್ಟಿಲೇರಿರೋದನ್ನು ಗಮನಿಸಿದ್ದೀವಿ. ರಿಟ್ ಅರ್ಜಿ ಹಾಕಿದ್ದಾರೆ. ಅದಷ್ಟೇ ಸಾಲದು, ಇನ್ನೂ ಗಂಭೀರ ಸ್ವರೂಪದ ಹೋರಾಟವನ್ನು ಕಾನೂನು ದಾರಿಯಲ್ಲಿ ಹೆಂಗೆ ಕೈಗೆತ್ಕೊಳ್ಳೋದು ಅನ್ನೋ ನಿಟ್ಟಿನಲ್ಲೆಲ್ಲ ಚರ್ಚೆ ಮಾಡ್ತಿದ್ದಾರೆ. ಕೋರ್ ಕಮಿಟಿ ಸಭೆ ಕರೆದು 2-3 ದಿನ JP ನಗರದ ತಮ್ಮ ನಿವಾಸದಲ್ಲಿ 2-3 ದಿನ ಕಂಟಿನ್ಯೂಸ್ ಆಗಿ ಸಭೆ ಕರೆಯೋದು, ಕಾರ್ಯಕರ್ತರಲ್ಲಿ JDS ಶಾಸಕರಲ್ಲಿ ಮತ್ತಷ್ಟು ಹುರುಪು ತುಂಬೋದು, ಅನುದಾನ ತಾರತಮ್ಯ, ನೆರೆ, ಪಕ್ಷ ಸಂಘಟನೆ, ಪ್ರವಾಸದ ಬಗ್ಗೆ ಎಲ್ಲ ಚರ್ಚೆ ಆಗುತ್ತೆ. ಸ್ವಲ್ಪ ದಿನಗಳಿಂದ ಹೆಲ್ತ್ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಅವರು ಹೆಚ್ಚು ಗಮನ ಕೊಟ್ಟಿರಲಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರ ಸಾರಥ್ಯದಲ್ಲೇ ಯಾತ್ರೆ ಅಭಿಯಾನ ಎಲ್ಲ ಆಗಿತ್ತು. ಈಗ ಎಂಟ್ರಿ ಕೊಟ್ಟಿದ್ದಾರೆ. ಯಾಕಂದರೆ GBA ತಾಲೂಕು ಜಿಲ್ಲಾ ಪಂಚಾಯತ್ ಚುನಾವಣೆ ಎಲ್ಲ ಇರೋದ್ರಿಂದ 2.5 ವರ್ಷದಲ್ಲಿ ವಿಧಾನಸಭಾ ಚುನಾವಣೆಯೂ ಬರುತ್ತೆ. ದೊಡ್ಡ ಟಾರ್ಗೆಟ್ ಇದೆ ಈ ಎಲೆಕ್ಷನಲ್ಲಿ. ಹಾಗಾಗಿ ಈಗಿನಿಂದಾನೇ ತಂಡವನ್ನು ಕಟ್ಟೋದಕ್ಕೆ ಎದ್ದು ನಿಂತಿದ್ದಾರೆ ಕುಮಾರಸ್ವಾಮಿ ಅವರು. ಸ್ವತಃ ಅವರೇ ರಾಜ್ಯ ಪ್ರವಾಸ ಶುರು ಮಾಡ್ತಾರೆ 85-90 ಕ್ಷೇತ್ರಗಳಿಗೆ ಅನ್ನುವ ಸುದ್ದಿ ಕೂಡ ಈಗಾಗಲೇ ಬರ್ತಾ ಇದೆ. ಇನ್ನು ಕುಮಾರಸ್ವಾಮಿ ಅವರು ಈ ಮೀಟಿಂಗ್ನಲ್ಲಿ ನಮ್ಮ ಮುಂದಿನ ಪ್ಲ್ಯಾನ್ ಹೇಗಿರಬೇಕು, ಪಕ್ಷ ಸಂಘಟನೆ ನಿಟ್ಟಿನಲ್ಲಿ ಮತ್ತು ಆಡಳಿತ ಪಕ್ಷವನ್ನು ಕಟ್ಟಾಕೋ ನಿಟ್ಟಿನಲ್ಲಿ ಅನ್ನೋ ತಯಾರಿಯನ್ನು ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಕುಮಾರಸ್ವಾಮಿ ಅವರು 28ರ ಚುನಾವಣೆಗೆ ಒಂದು ಕಡೆ ಭರ್ಜರಿ ತಯಾರಿ ಶುರು ಮಾಡಿದರೆ, ಸಿಕ್ಕಿರುವಂತಹ ಒಂದು ಮಹತ್ವದ ಹುದ್ದೆ, ಅವರ ಜವಾಬ್ದಾರಿ ಕೇಂದ್ರ ಸಚಿವರಾಗಿ ಕರ್ನಾಟಕಕ್ಕೂ ಕೂಡ ದೊಡ್ಡ ಪಾಲನ್ನು ಕೊಡಬೇಕು ಅನ್ನೋ ಪ್ರಯತ್ನ ನನ್ನದು, ಶತ ಪ್ರಯತ್ನದಲ್ಲಿದ್ದೀನಿ ಅನ್ನುವ ಸಂದೇಶವನ್ನು ರವಾನಿಸಿದ್ದು ನರೇಂದ್ರ ಮೋದಿ ಅವರಿಂದಲೇ ಭೇಷ್ ಅನ್ನಿಸ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು. ಅದು ವೈಜಾಗ್ ಕಾರ್ಖಾನೆ ವಿಚಾರದಲ್ಲಿರಬಹುದು, ಆಂಧ್ರ ಪ್ರದೇಶದಲ್ಲಿ ಕೂಡ ಅಲ್ಲಿನ ಮುಖ್ಯಮಂತ್ರಿಗಳು ಶ್ಲಾಘಿಸಿದರು. ಕುಮಾರಸ್ವಾಮಿ ಅವರು ಈ ಕೆಲಸ ಮಾಡಿಕೊಟ್ಟಿದ್ದು ನಮಗೆ ಆಂಧ್ರದ ಜನ ಯಾವತ್ತಿಗೂ ಮರೆಯಲ್ಲ ಅಂತ ಕನ್ನಡಿಗರ ಕೂಗು ಹೇಳ್ತು. ಭದ್ರಾವತಿಯ ಉಕ್ಕಿನ ಕಾರ್ಖಾನೆಗೂ ಕೂಡ ಮರುಜೀವ ಕೊಟ್ಟುಬಿಟ್ರು ಕುಮಾರಸ್ವಾಮಿ ಅವರ ಹೆಸರು ನಿಜಕ್ಕೂ ಜನ ಹೇಳ್ಕೊಂಡು ಊಟ ಮಾಡ್ತಾರೆ ಅಂತ. ಆ ಕೆಲಸವನ್ನು ಸಾಕಾರಗೊಳಿಸೋ ನಿಟ್ಟಿನಲ್ಲಿ ಈಗ ಹೆಜ್ಜೆ ಇಡ್ತಿದ್ದಾರೆ HDK. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.